ನಮಸ್ಕಾರ ಸ್ನೇಹಿತರೆ, ವಿ ಮೋಟಿವ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಧೈರ್ಯ ಮತ್ತು ತಾಳ್ಮೆ ಇದ್ದರೆ ಮನುಷ್ಯ ಹೇಗೆ ಯಶಸ್ಸನ್ನು ಕಾಣಬಹುದು ಅನ್ನೋದಕ್ಕೆ ಒಂದು ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ಬನ್ನಿ ಕಥೆ ಶುರು ಮಾಡೋಣ. ಒಂದು ಊರಿನಲ್ಲಿ ಓರ್ವ ಹುಡುಗನಿದ್ದ. ಅವನ ಹೆಸರು ಮಂಜುನಾಥ ಅಂತ. ಅವನಿಗೆ ಕಡು ಬಡತನ ಇದ್ದರೂ ಕೂಡ ಆತನಿಗೆ ನೂರಾರು ಆಕಾಂಕ್ಷೆಗಳಿದ್ವು. ಹೊಸ ಮನೆ, ಹೊಸ ಕಾರು, ಆಸ್ತಿ, ಹೀಗೆ ಜೀವನದ ಕುರಿತು ಮಂಜುನಾಥ ನಾನಾ ವಿಧದ ಆಸೆಗಳನ್ನು ಇಟ್ಕೊಂಡಿದ್ದ. ಅಷ್ಟು ಆಸೆಗಳಿದ್ದರೂ ಸಹ ಮಂಜುನಾಥನಿಗೆ ದುಡಿಯುವ ಮನಸ್ಸಿರಲಿಲ್ಲ. ಮುಖ್ಯವಾಗಿ ಆತನಲ್ಲಿ ಧೈರ್ಯ ಮತ್ತು ಕಾಯುವ ತಾಳ್ಮೆ ಇರಲಿಲ್ಲ. ಜೀವನದ ಕುರಿತು ಯೋಚಿಸಿ ಭಯಗೊಂಡು ಸಾಯಬೇಕು ಅಂತ ನಿರ್ಧಾರ ಮಾಡ್ದ. ಊರ ಹೊರಗಿನ ಗದ್ದೆಯೊಂದಕ್ಕೆ ಹೋಗಿ ನೇಣು ಹಾಕಿಕೊಳ್ಳಲು ನಿರ್ಧಾರ ಮಾಡ್ದ. ಉದ್ದನೆಯ ಹಗ್ಗ ಕಟ್ಟಿ ಮರ ಹತ್ತಿ ನೆಗೆಯಲು ಯತ್ನಿಸಿದ. ಆಗ ಅವನ ಪಕ್ಕದಲ್ಲಿಯೇ ಮಹಾನ್ ಸಾಧುಗಳೊಬ್ಬರು ಹಾದು ಹೊರಟಿದ್ರು. ಮಂಜುನಾಥನನ್ನು ಕಂಡು ಅವನನ್ನು ನೇಣಿನ ಕುಣಿಕೆಯಿಂದ ಪಾರು ಮಾಡಿದ್ರು. ಮಂಜುನಾಥನಿಗೆ ಗುರುಗಳು ಕೇಳಿದರು, ಇಷ್ಟು ಸಣ್ಣ ವಯಸ್ಸಿಗೆ ಯಾಕೆ ಸಾಯುವ ನಿರ್ಧಾರ? ಯಾಕೆ? ಏನಾಗಿದೆ ಹೇಳು ಎಂದರು. ಆಗ ಮಂಜುನಾಥ, ಗುರುಗಳೇ, ನನಗೆ ಜೀವನದಲ್ಲಿ ನೂರಾರು ಬಯಕೆಗಳಿವೆ, ಆದರೆ ಯಾವುದೂ ಕೈಗೂಡ್ತಿಲ್ಲ. ನನ್ನ ಬಳಿ ಹಣವಿಲ್ಲ. ನಾನು ಏನು ಮಾಡಬೇಕು ಎಂದರೂ ಕೂಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಜೀವನವೇ ಬೇಡ ಅಂತ ನಿರ್ಧರಿಸಿ ಈ ನಿರ್ಧಾರಕ್ಕೆ ಬಂದಿರುವೆ ಎಂದ. ಆಗ ಆ ಗುರುಗಳು ಆತನನ್ನು ನೋಡಿ ಮುಗುಳ್ನಕ್ಕು, ನಡೆ ನನ್ನ ಆಶ್ರಮಕ್ಕೆ ಹೋಗೋಣ ಎಂದರು. ಆಶ್ರಮಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿದ ಬಳಿಕ ಗುರುಗಳು ಅವನ ಬಳಿ ಬಂದು, ನಾನು ನಿನಗೊಂದು ಕೋಲನ್ನು ಕೊಡ್ತೇನೆ. ಆ ಕೋಲು ನಿನಗೆ ಸಾಕಷ್ಟು ಅದೃಷ್ಟ ತಂದುಕೊಡುತ್ತೆ. ಆದರೆ ಒಂದು ಕಂಡೀಷನ್ ಇದೆ. ಅದೇನೆಂದರೆ, ನೀನು 1 ವರ್ಷ ಈ ಆಶ್ರಮದಲ್ಲಿದ್ದುಕೊಂಡು ಆಶ್ರಮದ ಸೇವೆ ಮಾಡಬೇಕು. ನಂತರ ನಾನು ನಿನಗೆ ಕೋಲನ್ನು ಕೊಡುವೆ ಎಂದರು. ಒಂದು ವೇಳೆ ಆ ಕೋಲು ಮುರಿದು ಹೋದರೆ ನಿನ್ನ ಬಳಿ ಇರುವಂತಹ ಎಲ್ಲ ಸಂಪತ್ತು ಶೀಘ್ರದಲ್ಲೇ ಮಾಯವಾಗಿ ಹೋಗುತ್ತೆ. ನೀನೇನಾದರೂ 2 ವರ್ಷ ಇಲ್ಲಿ ಸೇವೆ ಮಾಡಿದ್ರೆ ಆ ಕೋಲು ತಯಾರು ಮಾಡುವ ಮಂತ್ರವನ್ನು ನಾನು ನಿನಗೆ ಹೇಳಿಕೊಡ್ತೇನೆ ಎಂದರು. ಅದಕ್ಕೆ ಮಂಜುನಾಥ ಒಪ್ಪಿದನು. ಮಂಜುನಾಥ ನಿತ್ಯ ಆಶ್ರಮದ ಸೇವೆ ಮಾಡಲು ಪ್ರಾರಂಭಿಸಿದ. ನಿತ್ಯ ಆಶ್ರಮದ ಸೇವೆ ಮುಂದುವರಿತು. ಹೀಗೆ ದಿನಗಳು ಕಳೆದವು, ತಿಂಗಳುಗಳು ಕಳೆದವು. ಕಡೆಗೆ ವರ್ಷವೂ ಉರುಳೇ ಹೋಯಿತು. 1 ವರ್ಷವಾದ ಬಳಿಕ ಗುರುಗಳ ಬಳಿ ಮಂಜುನಾಥ ಬಂದು, ಗುರುಗಳೇ, ಆಗಲೇ 1 ವರ್ಷವಾಗಿದೆ. ನೀವು ನನಗೆ ಕೋಲು ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ. ನಾನು ಮದುವೆ ಆಗಬೇಕು, ಚೆನ್ನಾಗಿ ಸಂಸಾರ ಮಾಡಬೇಕು ಎಂದು ಬೇಡಿಕೊಂಡ. ಆಗ ಗುರುಗಳು ಆತನ ಕೈಯಲ್ಲಿ ಕೋಲು ಕೊಟ್ಟು ಹರಸಿ ಕಳಿಸಿದರು. ಮಂಜುನಾಥ ಊರಿಗೆ ಬಂದ. ಆ ಕೋಲಿನ ಸಹಾಯದಿಂದ ತನಗೆ ಬೇಕಾದ ಎಲ್ಲವನ್ನೂ ಗಳಿಸಿದ. ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು, ಹೀಗೆ ಎಲ್ಲವನ್ನ ಗಳಿಸಿದ. ಎಲ್ಲವೂ ಬಂದ ಮೇಲೆ ಆತ ಚೂರು ಮದ್ಯವ್ಯಸನಿಯಾದ. ಒಂದು ದಿನ ಮದ್ಯ ಸೇವಿಸಿದ ನಶೆಯಲ್ಲಿ ಆ ಕೋಲನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಇಡುವಾಗ ಕೋಲು ಕೆಳಗೆ ಬಿದ್ದು ಮುರಿದು ಹೋಯಿತು. ಕೋಲು ಮುರಿಯುತ್ತಿದ್ದಂತೆ ಮಂಜುನಾಥನ ಸಂಪತ್ತೆಲ್ಲವೂ ಮಾಯವಾಗಿ ಹೋಯಿತು. ಆಗ ಮಂಜುನಾಥ ಮನಸ್ಸಿನಲ್ಲಿ ಹೀಗಂದ್ಕೊಂಡ, ಇನ್ನೊಂದು ವರ್ಷ ನಾನು ಆಶ್ರಮದಲ್ಲಿಯೇ ಇದ್ದಿದ್ರೆ ಈ ಕೋಲು ತಯಾರು ಮಾಡುವ ಮಂತ್ರವನ್ನಾದರೂ ಕಲಿತಿದ್ದೆ. ಆ ಮಂತ್ರವನ್ನು ಕಲಿತಿದ್ರೆ ಚೆನ್ನಾಗಿರ್ತಿತ್ತು. ನಾನೇ ಹೊಸ ಕೋಲನ್ನು ತಯಾರು ಮಾಡ್ಕೊಳ್ಬಹುದಿತ್ತು ಅಂತ ಯೋಚನೆ ಮಾಡ್ದ. ಸ್ನೇಹಿತರೆ, ಈ ಕಥೆಯ ತಾತ್ಪರ್ಯ ಇಷ್ಟೇ. ನಮಗೆ ಜೀವನದಲ್ಲಿ ಏನಾದರೂ ಸಿಕ್ಕಿದೆ ಅಂದರೆ ಅದರ ಆಳಕ್ಕೆ ನಾವು ಇಳಿಬೇಕು. ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಇದಕ್ಕೆ ತಾಳ್ಮೆ ಬೇಕು. ತಾಳ್ಮೆ ಮನುಷ್ಯನಲ್ಲಿ ಇದ್ದರೆ ಮನುಷ್ಯ ಏನು ಬೇಕಾದರೂ ಸಾಧಿಸ್ತಾನೆ. ಅದಕ್ಕೆ ಹೇಳ್ತಾರೆ, ಮನುಷ್ಯನಲ್ಲಿ ತಾಳ್ಮೆ ಒಂದಿದ್ದರೆ ಏನು ಬೇಕಾದರೂ ಗಳಿಸ್ಬೋದು. ಮನುಷ್ಯ ತಾಳ್ಮೆಯನ್ನು ಕಳೆದುಕೊಂಡ್ರೆ ಗಳಿಸಿದ್ದನ್ನು ಕೂಡ ಕಳೆದುಕೊಳ್ಳಬಹುದು. ಸೊ ಇದೇ ಈ ಕಥೆಯ ಸಾರಾಂಶ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.